ಇವರು ಗ್ಯಾರಂಟಿ ಕೊಡ್ತೀವಿ ಅಂತ ಕೊಟ್ಟು ಇಂಡೈರೆಕ್ಟ್ ಆಗಿ ಜನರ ಹತ್ರನೇ ವಸೂಲಿ ಮಾಡ್ತಾ ಇದ್ದಾರೆ. 2,000 ಕೊಡ್ತಾವ್ರೆ, ಏನು ಕೊಡ್ತಾರೆ? ಒಂದರಲ್ಲಿ ಒಂದು ಕೊಟ್ಟರೆ 16 ತಗೋತಾ ಇಲ್ವಾ? ಅದೇ ಕಾಂಗ್ರೆಸ್ ಗೌರ್ಮೆಂಟ್ ಬಂದ ಮೇಲಿಂದ ಎಲ್ಲ ರೇಟ್ಸ್ ಜಾಸ್ತಿ ಆಗ್ಬಿಟ್ಟಿದೆ. ಅದೇ ನಮಗೆ ಪ್ರಾಬ್ಲಮ್. ಇಲ್ಲಿ ಎಲ್ಲ ಫ್ರೀ ಕೊಟ್ಟು ಎಲ್ಲ ಬೇರೆದೆಲ್ಲ ಇನ್ಕ್ರೀಸ್ ಮಾಡ್ತಾರೆ. ಡೈಲಿ ನೀಡ್ಸ್ ಅವೆಲ್ಲ. ಆ ಸರ್ಕಾರ ಏನು ಮಾಡ್ತಾವ್ರೆ ಏನಿಲ್ಲ ಅಂತ ದೇವರಿಗೆ ಗೊತ್ತು. ಅವರು ಫ್ಯಾಮಿಲಿಗೋಸ್ಕರ ಮಾಡ್ಕೋತಾರೆ, ಬಡವ್ರಿಗೋಸ್ಕರ ಏನು ಮಾಡ್ತಾ ಇಲ್ಲ. ಪೆಟ್ರೋಲ್ ರೇಟ್ ಜಾಸ್ತಿ ಆಗಿದೆ, ಡೀಸೆಲ್ ರೇಟ್ ಜಾಸ್ತಿ ಆಗಿದೆ. ಜನ ಯಾವುದಕ್ಕೆ ಇಂಪಾರ್ಟೆಂಟ್ ಬೇಕು ಎಲ್ಲ ರೇಟು ಜಾಸ್ತಿ ಆಗಿದೆ. ಅದೊಂದೇ ಅಲ್ಲ, ಈಗ ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟಲ್ಲಿ ಕೂಡ ಇನ್ಸ್ಪೆಕ್ಷನ್ ರೇಟ್ ಕೂಡ ಜಾಸ್ತಿ ಆಗಿದೆ ಎಲ್ಲನೀಗ. ಇವರು ಗ್ಯಾರಂಟಿ ಕೊಡ್ತೀವಿ ಅಂತ ಕೊಟ್ಟು ಇಂಡೈರೆಕ್ಟಾಗಿ ಜನರ ಹತ್ರನೇ ವಸೂಲಿ ಮಾಡ್ತಾ ಇದ್ದಾರೆ. ಜನಸಾಮಾನ್ಯರಿಗೆ ತುಂಬ ಇದು ತೊಂದರೆ. ಸರ್ಕಾರಕ್ಕೆ ಏನು ಹೇಳೋದು, ಇನ್ನು ಅವ್ರು ಮಾಡಿದ್ದನ್ನು ಅನುಭವಿಸ್ಲೇಬೇಕಾಗತ್ತೆ ಅಷ್ಟೇ. ಏನು ಮಾಡ್ತೀರಿ? ಈಗ ನಾವಂತೂ ಏನು ಮಾಡೋಕ್ಕಾಗಲ್ಲ. ಸರ್ಕಾರನ ಬೀಳ್ಸೋಕ್ಕಾಗತ್ತೆ, ಆಗೋದಿಲ್ಲ. ಈಗ ಮಾಡಿದ್ದನ್ನು ಜನ ಫ್ರೀ ಕೊಟ್ಟರು, ಈಸ್ಕೊಂಡ್ರು. ಈಗ ಅವರು ವಾಪಸ್ಸು ಇಷ್ಟ. ಅದೇ ಕಾಂಗ್ರೆಸ್ ಗೌರ್ಮೆಂಟ್ ಬಂದ ಮೇಲಿಂದ ಎಲ್ಲ ರೇಟ್ಸ್ ಜಾಸ್ತಿ ಆಗಿಬಿಟ್ಟಿದೆ. ಅದೇ ನಮಗೆ ಪ್ರಾಬ್ಲಮ್. ಇಲ್ಲಿ ಎಲ್ಲ ಫ್ರೀ ಕೊಟ್ಟು ಎಲ್ಲ ಬೇರೆದೆಲ್ಲ ಇನ್ಕ್ರೀಸ್ ಮಾಡ್ತಾರೆ. ಡೈಲಿ ನೀಡ್ಸ್ ಅವೆಲ್ಲ ಎಲ್ಲರಿಗೂ ಅಫೋರ್ಡಬಲ್ ಇರಬೇಕಲ್ವ. ಸೊ ಅದನ್ನೇ ಜಾಸ್ತಿ ಮಾಡ್ಕೊಂಡು ಹೋದರೆ ಎಲ್ಲರಿಗೂ ಜನಸಾಮಾನ್ಯ ಕಷ್ಟ ಆಗುತ್ತೆ. ಫ್ರೀ ಬೇಕಾಗಿಲ್ಲ. ಯಾವುದಕ್ಕೆ ಅಗತ್ಯ ಇದೆ ಅದಕ್ಕೆ ಫ್ರೀ ಮಾಡಲಿ. ಫ್ರೀ ಎಜುಕೇಷನ್, ಫ್ರೀ ಹಾಸ್ಪಿಟಲ್ಸು, ಫ್ರೀ ಮೆಡಿಕೇಷನ್ಸ್ ಮಾಡಲಿ. ಓಲ್ಡ್ ಏಜ್ ಇದ್ದಾರೆ, ಫ್ರೀ. ಮಕ್ಕಳು ಎಷ್ಟೋ ಜನ ಓದ್ತಾ ಇಲ್ಲ, ಅವ್ರಿಗೆಲ್ಲ ಎಜುಕೇಷನ್ ಕೊಡಲಿ. ದೇಶ ಮುಂದುವರಿಬೇಕಾದ್ರೆ ಈ ಥರ ಇದು ಮಾಡಬೇಕಲ್ವ. ನಮಗೆಲ್ಲ ಮೇನ್ ಏನು ಬೇಕೋ ಅದನ್ನು ಸಪೋರ್ಟ್ ಮಾಡ್ಕೊಂಡು ಹೋಗಬೇಕು. 2,000 ಕೊಡ್ತಾವ್ರೆ, ಏನು ಕೊಡ್ತಾರೆ? ಒಂದರಲ್ಲಿ ಒಂದು ಕೊಟ್ಟರೆ 16 ತಗೋತಾ ಇಲ್ವಾ? 16 ತಗೊಂತಾವ್ರೆ. ಏನು ಹೇಳೋದು? ನಮ್ಮಂಥವ್ರು ಬಾಡಿಗೆ ಮನೆಯಲ್ಲಿ ಏನು ಉಪಯೋಗ ಇಲ್ಲ ನಮಗೆ. ಬಾಡಿಗೆ ಹೆವಿ ಇಲ್ಲಿ, ನಮಗೇನು ಉಳಿಯಲ್ಲ. ಬೆಳೆಯೋರಿಗೆ ಬಗ್ಗೆ ಏನು ಹೇಳೋಕ್ಕಾಗಿಲ್ಲ ಮೇಡಮ್. ಬೆಳೆಯೋರಿಗೆ ಎಲ್ಲ ನೋಡಿ, ಎಲ್ಲ ರೈತರು ಎಲ್ಲ ಬಂದು ಎಲ್ಲ ಆ ಕಡೆ ಎಲ್ಲ ದುಡಿತಾರೆ. ಅವರೆಲ್ಲ ಅವ್ರದ್ದು ಕೆಲಸ ಅವ್ರು ಮಾಡ್ತಾರೆ. ಪಾಪ ಅವ್ರ ಮಳೆಯಲ್ಲಿ ಬಿಸಿಲಲ್ಲಿ ಎಲ್ಲ ದುಡ್ದು ನಮಗೆಲ್ಲ ತೊಗೊಂಬಂದು ಹಾಕ್ತಾರೆ. ಪಾಪ ಅವ್ರಿಗೆ ಏನು ಸುಮ್ಮನೆ ಲಾಸು. ನಾವು ಹೇಳೋದು ಏನು ಗೊತ್ತಾ, ಯಾವ ರಾಜಕೀಯ ಅಂದು ಏನಿಲ್ಲ. ನಮಗೆಲ್ಲ ರಾಜಕೀಯವರು ನಮ್ಮ ಸಂಬಂಧ ಥರನೇ, ಅರ್ಥ ಆಯ್ತಾ? ಇನ್ನೊಂದು, ನಾವು BJPಗೂ ನಾವು ಹೇಳಂಗಿಲ್ಲ, ಕಾಂಗ್ರೆಸ್ಗೂ ಹೇಳಂಗಿಲ್ಲ, JDSಗೂ ಹೇಳಂಗಿಲ್ಲ, ಏನು ಹೇಳಂಗಿಲ್ಲ. ಆದರೆ ಎಲ್ಲರೂ ಇಲ್ಲ, ನಮ್ಮ ಅಣ್ಣ ತಮ್ಮಂದರು ಎಲ್ಲ ಸೇರಿ ಒಂಥರ ಏನಾರು ಒಂದು ರಾಜಕೀಯ ಮಾಡಿ ಎಲ್ಲ ನಮಗೂ ಬಡವ್ರಿಗೆಲ್ಲ ಸಂಪಾದನೆ ಮಾಡ್ಸಂಗೆ ಮಾಡಿದ್ರೆ ನಮಗೊಂದು ಖುಷಿ. ಬಸ್ಸಲ್ಲಿ ಲೇಡೀಸ್ ಅವ್ರಿಗೆಲ್ಲ ಫ್ರೀ ಮಾಡವ್ರೆ, ಜೆಂಟ್ಸ್ಗೆ ಏನು ಫ್ರೀ ಮಾಡಿಲ್ಲ. ಲೇಡೀಸ್ಗೆ ಅವ್ರ ಆಧಾರ್ ಕಾರ್ಡಿಂದ ಫ್ರೀ ಮಾಡವ್ರೆ, ಜೆಂಟ್ಸ್ಗೆ ಏನು ಫ್ರೀ ಮಾಡಿಲ್ಲ. ಅದೇನು ಮಾಡೋಕ್ಕಾಗಲ್ಲ ಮೇಡಮ್. ಅವರು ಇಷ್ಟ ಅಷ್ಟೇ, ಅಮ್ಮಸ್ಕೊಂಡು ಹೋಗ್ತಾ ಇರಬೇಕು. ಲೈಫ್ ಇರೋ ಗಂಟ ನಮ್ಮ ಜೀವನ. ಅದು ಹೇಳ್ತಾರಲ್ಲ ದೊಡ್ಡವರು, ಇರೋದು 3 ದಿವಸ. ಅದೇನೋ ಒಂದು ಸಾಂಗ್ ಇದೆ, ಒಳ್ಳೇದು ಮಾಡೋ ಮನುಷ್ಯ ನೀನು ಇರೋದು 3 ದಿವಸ. ಉಸಿರಿನಿಂದ ಮೇಲೆ ನಿನ್ನ ಹೆಸರು ಕೂಗುತ್ತಾರ? ಯಾರೂ ಕೂಗಲ್ಲ. ಸರ್ಕಾರ ಏನು ತಪ್ಪಿಲ್ಲ ಅಂತ ಇಲ್ಲ. ಆ ಸರ್ಕಾರ ಏನು ಮಾಡ್ತಾವ್ರೆ ಏನಿಲ್ಲ ಅಂತ ದೇವರಿಗೆ ಗೊತ್ತು. ಅವರು ಫ್ಯಾಮ್ಲಿಗೋಸ್ಕರ ಮಾಡ್ಕೋತಾರೆ, ಬಡವ್ರಿಗೋಸ್ಕರ ಏನು ಮಾಡ್ತಾ ಇಲ್ಲ. ರೆಸ್ಪೆಕ್ಟ್ ಏನಿಲ್ಲ, ಅದು ರಿಲಾಕ್ಸೇ ಆ ಥರ ಇಲ್ಲ. ನಾವು ಓಟ್ ಹಾಕೋದು ಹಾಕಬೇಕು. ಯಾಕಂದರೆ ನಾವು ರಾಜಕೀಯ ಮಾಡೋಕ್ಕೆ ಹೋಗ್ತಾ ಇಲ್ಲ. ನಾವೇನಂದರೆ ಅವ್ರಿಗೂ ಓಟ್ ಹಾಕ್ತೀವಿ, ಇದಕ್ಕೆ ಓಟ್ ಹೋಗ್ತೀವಿ, ನಮ್ಗೆ ಗೊತ್ತಿಲ್ಲ. ಆದರೂ ಓಟ್ ಹಾಕಲೇಬೇಕು. ಸರ್ಕಾರಕ್ಕೆ ಅಂದರೆ ಈಗ ಫ್ರೀ ಕತ್ತು ಕೊಡೋದು ಬದಲಿಗೆ ನಮ್ದು ಏನಿದೆ ಈ ದುಡ್ಡನ್ನೆಲ್ಲನೂ ಮೆಡಿಕಲ್ ಅಂದರೆ ವೈದ್ಯಕೀಯ ಸೌಲಭ್ಯಗಳು ಜಾಸ್ತಿ ಮಾಡಬೇಕು. ಒಳ್ಳೊಳ್ಳೆ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಕಟ್ಟಬೇಕು. ಎಜುಕೇಷನ್ನು ತುಂಬ ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡಿದ್ರೆ, ಈಗ ನಮ್ಮ ದೇಶದಿಂದ ಅಮೇರಿಕಾ, ಕೆನಡಾ ಇಂಥದಕ್ಕೂ ಲಂಡನ್ಗೆ ಹೋಗಿ MS ಮಾಡೋಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾ ಇದ್ದಾರೆ. ಆ ದುಡ್ಡೆಲ್ಲ ನಮ್ಮಲ್ಲೇ ಉಳಿಯುತ್ತೆ. ಒಳ್ಳೆ ಎಜುಕೇಷನ್, ಹೈಯರ್ ಸ್ಟ್ಯಾಂಡರ್ಡ್ ಎಜುಕೇಷನ್ ಕೊಟ್ಟರೆ ಈಗ ಅದಕ್ಕೆ ಪ್ರಿಫರೆನ್ಸ್ ಕೊಡಬೇಕು ಫಸ್ಟ್. ಅದು ಇಲ್ಲಿ ಏನಕ್ಕೆ, ಇಲ್ಲಿ ಗ್ರಾಜುಯೇಟ್ B ಆದ ತಕ್ಷಣ ಹೋಗ್ತಾರೆ MS ಮಾಡೋಕ್ಕೆ. ಅಂದರೆ ಎಷ್ಟು ಲಕ್ಷ ಅದು? ಈಗ ನಮ್ಮ ಮಗಳೇ ನ್ಯೂಯಾರ್ಕ್ಲಿ MS ಮಾಡೋಕ್ಕೆ ಹೋಗಿ 65 ಲಕ್ಷ MS ಕೋರ್ಸ್ಗೆ. ಸ್ವಲ್ಪ ನೋಡಬೇಕು ಸರ್ಕಾರ. ಬಸ್ಸು ಫ್ರೀ ಕೊಟ್ಟರೆ, ಇದು ಅನ್ನ ಯೋಗ್ಯ ಇದೆಲ್ಲ ಕೊಟ್ಟರೆ ಇದಿಲ್ಲ. ಮನುಷ್ಯನಿಗೆ ಸ್ವಲ್ಪ ಯೋಚನೆ ಮಾಡಬೇಕು. ಗಂಡಸು ದುಡಿಯೋದು, ಅದು ಸರ್ಕಾರ ಸ್ವಲ್ಪ ಯೋಚನೆ ಮಾಡಬೇಕು. ಬೇರೆ ಏನಿಲ್ಲ. ಸ್ವಲ್ಪ ಇದು ಏರಿಕೆ ಕಮ್ಮಿ ಆದರೆ ನಮಗೂ ಸ್ವಲ್ಪ ಸಹಾಯ ಆಗುತ್ತೆ, ಸೇವಿಂಗ್ಸ್ ಆಗುತ್ತೆ. ಇಲ್ಲ ಪರವಾಗಿಲ್ಲ. ಬೇರೆ ಏರಿಕೆಯಿಂದ ಸ್ವಲ್ಪ ತೊಂದರೆ. ಬೇರೆ ಗೌರ್ಮೆಂಟ್ ಬಂದರೆ ಇದು ಗಲಾಟೆ ಆಗುತ್ತೆ. ಈ ಗೌರ್ಮೆಂಟಿಂದ ಗಲಾಟೆ ಇಲ್ಲ, ಏರಿಕೆ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ. ಎಲ್ಲರಿಗೂ ಗೊತ್ತಿರೋದೆ, BJP ಅಂತ ಇಲ್ಲ, JDS ಬಂದ್ರೂ ಅಷ್ಟೇ. ಯಾವಾಗ ಕಾಂಗ್ರೆಸ್ ಬಿಟ್ಟರೆ ಇದು ಗಲಾಟೆ ಜಾಸ್ತಿ ಆಗುತ್ತೆ, ಅದು ಇದು ಅಂತ ಸುಮ್ಮನೆ.
BJP ಅಂತ ಇಲ್ಲ. ಕ್ಯಾಸ್ಟ್ ಅಲ್ಲಿ ರಿಲಿಜನ್ ಅಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್. ಹೌದು ಹೌದು, ಇದು ಬಂದು BJP ಅಂತಾನೆ ಇಲ್ಲ. ಈ ಜನರು ಇದ್ದಾರೆ. ಇವಾಗ ನಂದು ಇನಾಯತ್ ಅಹಮದ್ ಅಂತ ಹೆಸರು. ನಾನು ಅಟಲ್ ಬಿಹಾರಿ ವಾಜಪೇಯಿ ಅಭಿಮಾನಿ. BJP ಅವ್ರು ಇರೋ ಅಟಲ್ ಬಿಹಾರಿ ವಾಜಪೇಯಿ ಅವ್ರ ಅಭಿಮಾನಿ. ಯಾಕಂದರೆ ಅವರು ಆ ಥರ ನಡ್ಕೊಂಡ್ರು. ಸರ್ಕಾರ ಇಲ್ಲ, ಮೇನ್ ಮನುಷ್ಯ ಇಲ್ಲಿ, ಮನುಷ್ಯತ್ವ. ಸಿದ್ದರಾಮಯ್ಯ ಅವರು ಒಳ್ಳೆಯವರು, ಮನುಷ್ಯತ್ವ ಇದೆ. ಆದರೆ ಸ್ವಲ್ಪ ಇದು ಏರಿಕೆಯಿಂದ ಸ್ವಲ್ಪ ಇದಾಗ್ತಿದೆ. ಹಾಲು ಜಾಸ್ತಿ ಮಾಡಬಾರ್ದಾಯ್ತು. ಹಾಲು ಬಸ್ಸಿಗೆ ಬೇಕಾದ್ರೆ ಮಾಡ್ಬೋದು. ಹಾಲು ಎಲ್ಲ ಬಡವರೆಲ್ಲ ಕುಡಿದಾರಲ್ಲ ಪಾಪ. ಹಾಲಿಗೆ ಮಾಡಬಾರ್ದು. ಬಸ್ಸಿಗೆ ಬೇಕಾದ್ರೆ ಇದು ಅರ್ಧ ಬರೀ ಕೊಟ್ಟಿದ್ದಾರಲ್ಲ, ಅದಕ್ಕೆ ಜಮಾ ಮಾಡ್ಬೋದು. ಬಸ್ಸಿಗೆ ಬೇಕಾದ್ರೆ ಹಾಲು ತುಂಬ ಜಾಸ್ತಿ ಆಯ್ತು, ಹೆವಿ ಆಯ್ತು ಹಾಲು ಮಾಡಿರೋದು. ಓಟ್ ಹಾಕೋದು ನಮ್ಮ ಕರ್ತವ್ಯ, ಅದು ಓಟ್ ಹಾಕ್ಬೋದು. ಓಟ್ ಹಾಕಿ ನಾವೇನು ಬಡವ್ರಿಗೆ ಒಳ್ಳೇದು ಮಾಡ್ತಾರೆ ತನ ಓಟ್ ಹಾಕಿದ್ದೀವಿ. ಈಗ ನೋಡಿದ್ರೆ ಈಗ ಎಲ್ಲ ಬೆಲೆ ಜಾಸ್ತಿನೇ ಮಾಡ್ತಾರೆ. ನೀರು ಬಿಲ್ಲು, ಕರೆಂಟ್ ಬಿಲ್ಲು ಮತ್ತು ಬಸ್ ಟಿಕೆಟು ಎಲ್ಲ ಜಾಸ್ತಿ ಮಾಡ್ತಾನೆ ಇದ್ದಾರೆ. ಈಗ ಅದರಿಂದ ನಾವು ಏನು ಹೇಳೋಕ್ಕಾಗುತ್ತೆ? ಅವ್ರಿಗೆ ಅಷ್ಟೇ, ಅವ್ರಿಗೆ ಗೊತ್ತಂಗೆ ಕಾಣುತ್ತೆ. ಹಂಗಾರೆ ತುಂಬ ಕಷ್ಟ ಆಗುತ್ತೆ. ಸಾಮಾನ್ಯ ಜನಕ್ಕೆ ತುಂಬ ಕಷ್ಟ ಆಗುತ್ತೆ. ಸ್ವಲ್ಪ ಏನೋ ಗೋರ್ಮೆಂಟು ಸ್ವಲ್ಪ ಕಮ್ಮಿ ಮಾಡಬೇಕು. ತುಂಬ ತೊಂದರೆ ಆಗುತ್ತೆ ಇದರಿಂದ. 2,000 ಕೊಟ್ಟು ಈ ಥರ ಇಸ್ಕೊಡ್ತಾ ಇದ್ದಾರೆ. ಹಾಲು ದುಡ್ಡು ರೇಟ್ ಜಾಸ್ತಿ ಮಾಡಿ, ನೀರು ದುಡ್ಡು ಜಾಸ್ತಿ ಮಾಡಿದ್ದಾರೆ. ಸರ್ಕಾರ ಏನಾದರೂ ಇದು ಮಾಡಬೇಕು, ಪರಿಹಾರ ಮಾಡಬೇಕು ಇದಕ್ಕೆ. 2,000 ಕೊಟ್ಟು 4 ರೂಪಾಯಿ ಇಲ್ಲಿಂದ ಇಸ್ಕೊಡ್ತಾ ಇದ್ದಾರಲ್ಲ. 5 ರೂಪಾಯಿ, 10 ರೂಪಾಯಿ, ಒಂದು ಕಡೆ 10 ರೂಪಾಯಿ ಇದೆ, ಒಂದು ಕಡೆ 5 ರೂಪಾಯಿ ಇದೆ. ಗಾಳಿಗೂ ಕೊಡ್ಬೇಕು. ನೆಕ್ಸ್ಟ್ ಈಗ ಉಸಿರಾಡೋಕ್ಕೂ ಕಾಸು ಕೊಡ್ಬೇಕೀಗ.